ಮಾಡುತ್ತಿದ್ದೇವೆ. ನಾಟಕದ ಹೆಸರು ಪಂಚಾಯಿತಿ ಕಟ್ಟೆಯಲ್ಲಿ ಪರಿಸರದ ಬಗ್ಗೆ ಚರ್ಚೆ. ನನ್ನ ಹೆಸರು ಮಧುಶಾಲಿನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುಶಾಲಿನಿ. ನಾನು ಮಗಳ ಪಾತ್ರ ವಹಿಸಿದ್ದೇನೆ. ಮಗಳ ಹೆಸರು ಪ್ರಕೃತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನ. ನನಗೆ ವಹಿಸಿದ ಪಾತ್ರ ಅಮ್ಮ. ಅಮ್ಮನ ಹೆಸರು ನಿಂಗಮ್ಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ. ನನಗೆ ವಹಿಸಿದ ಪಾತ್ರ ಗೌಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಲೀಲಾ. ನನಗೆ ವಹಿಸಿದ ಪಾತ್ರ ಗೌಡತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ. ನನಗೆ ವಹಿಸಿದ ಪಾತ್ರ ಸೇವಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ. ನನಗೆ ವಹಿಸಿದ ಪಾತ್ರ ಟಮಾಟೆ ಬರ್ಸೋನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರಿ. ನಾನು ಹಾಕಿದ ಪಾತ್ರ ಊರಿನ ಸದಸ್ಯ. ನನ್ನ ಹೆಸರು ಲಕ್ಷ್ಮಮ್ಮ. ನನಗೆ ವಹಿಸಿದ ಪಾತ್ರ ಊರಿನ ಜನರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನೀತಾ. ನನಗೆ ವಹಿಸಿದ ಪಾತ್ರ ಊರಿನ ಸದಸ್ಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಾನೇಶ್ವರಿ. ನನಗೆ ವಹಿಸಿದ ಪಾತ್ರ ಊರಿನ ಸದಸ್ಯ. ನನ್ನ ಹೆಸರು ರತ್ನ. ನನಗೆ ವಹಿಸಿದ ಪಾತ್ರ ಊರಿನ ಜನರು. ನನ್ನ ಹೆಸರು ರತ್ನ ಅಂತ. ನಾನು ರತ್ನ ಇಲ್ಲದ್ರ ಹೆಸರು ಹಲೋ ಮಗಳೇ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಗಳೇ. ನೀ ಚೆನ್ನಾಗಿದ್ದೀಯಾ? ಅಮ್ಮ ಚೆನ್ನಾಗಿದ್ದೀನಿ. ನನಗೆ ಒಂದೆರಡು ದಿವಸ ರಜೆ ಸಿಕ್ಕಿದೆ. ನಾ ಊರಿಗೆ ಬರ್ತಾ ಇದ್ದೀನಿ. ಆಯ್ತು ಮಗಳೇ, ಬಾ. ಅಮ್ಮ ಹೇಗಿದೆಯಾ? ಆರಾಮಿದೆಯಾ? ಆರಾಮಿದ್ದೀನಿ ಮಗಳೇ. ನೀ ಆರಾಮದಿಯಾ? ಆರಾಮಿದ್ದೀನಮ್ಮ. ಕೂತ್ಕೋ. ನಾನು ತಗೋ ಮಗಳೇ. ಮಗಳೇ, ನೀನು ಬರ್ತಿ ಎಂದು ನಾನು ಪ್ರೀತಿನಿಂದ ಅಡುಗೆ ಮಾಡಿದ್ದೇನೆ. ಆಯ್ತಮ್ಮ, ಇಬ್ರು ಸೇರಿ ಊಟ ಮಾಡೋಣ. ಆಯ್ತು ಮಗಳೇ, ಬಾ. ತಗೋ ಮಗಳೇ. ಅಲ್ಲಿನ ವ್ಯವಸ್ಥೆ ಹೇಗಿದೆ ಮಗಳೇ? ಅಮ್ಮ ಎಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಎಲ್ಲ ಊಟ ಸರಿಯಾಗಿದೆ ಅಮ್ಮ. ನಡೀತಾ ಇದ್ದೀವಿ. ಹೌದಾ ಮಗಳೇ? ಅಮ್ಮ ನಾನು ಊರಿಗೆ ಬಂದು ಭಾಳ ದಿವಸ ಆಯಿತು. ಊರನ್ನ ನೋಡ್ಕೊಂಡ್ ಬರ್ತೀನಿ. ಆಯ್ತು ಮಗಳೇ, ಹೋಗು. ಎಂತ ಸುಂದರವಾದ ಪ್ರಕೃತಿ. ಅಯ್ಯೋ ನಿಲ್ಲಿಸಿ. ಈ ಸುಂದರವಾದ ಗಿಡವನ್ನು ಏಕೆ ಕಡಿಯುತ್ತಿದ್ದೀರಾ? ಈ ಗಿಡವನ್ನು ಕಡಿಲೇಕೆಂದರೆ ನಮಗೆ ಒಲೆ ಉರಲು ಕಟ್ಟಿಗೆ ಇಲ್ಲ. ನಮ್ಮ ಜೀವನ ನಡೆಸುವುದು ಹೇಗೆ? ಇದರಲ್ಲಿ ನೋಡಿ, ಪಕ್ಷಿಗಳು ಹಾಗೆ ಪ್ರಾಣಿಗಳು ವಾಸಿಸುತ್ತಿರುತ್ತವೆ. ಅದನ್ನು ನಾವು ಕಡಿದರೆ ಪ್ರಾಣಿಗಳ ಮನೆ ಕಡಿದ ಹಾಗೆ ಆಗುತ್ತದೆ. ಆಯ್ತು, ಇನ್ನು ಮುಂದೆ ಈ ತಪ್ಪನ್ನು ಮಾಡುವುದಿಲ್ಲ. ನಾನು ಈಗ ನದಿಯ ಬಳಿ ಹೋಗಿ ಬರುತ್ತೇನೆ. ಅಲ್ಲಿ ನಾನು ಬಾಲ್ಯದಲ್ಲಿ ಆಡಿದ ನೆನಪು. ಅಯ್ಯೋ ಅಮ್ಮ, ನಿಲ್ಲಿಸಿ. ಕಸವನ್ನು ಈ ಸುಂದರವಾಗಿ ಹರಿಯುತ್ತಿರುವ ನದಿಯಲ್ಲಿ ಹಾಕುತ್ತಿದ್ದೀರಲ್ಲ. ಅಯ್ಯೋ, ನಮ್ಮ ಊರಿಗೆ ಕಸದ ಗಾಡಿನೇ ಬರುವುದಿಲ್ಲಮ್ಮ. ಅದರ ಬಗ್ಗೆ ನಾನು ಪಂಚಾಯತಿ ಗೌಡರಿಗೆ ಹೇಳಿ ನಮ್ಮ ಊರಿಗೆ ಕಸದ ಗಾಡಿ ಬರುವಂತೆ ಮಾಡಿಸುತ್ತೇನೆ. ಆಯ್ತಮ್ಮ.
ಅಬ್ಬಬ್ಬಬ್ಬ ಎಷ್ಟು ಸುಂದರ ಐತೆ ಹಾಕೊಂಡಿದ್ದು ಮರ ಈ ಬೆಟ್ಟ ಇದು ಮಾರಿ ವಿದೇಶಕ್ಕೆ ಮಾರಿದ್ರ ನನ್ನ ಕೈ ತುಂಬ ರೊಕ್ಕ ಬರ್ತಾವ ನೋಡು. ಅಯ್ಯೋ ಅಮ್ಮ ನಿಲ್ಲಿಸಿ, ಇದನ್ನು ನೀವು ಗಣಿಗಾರಿಕೆಗಾಗಿ ವಿದೇಶಕ್ಕೆ ಮಾರುತ್ತಿದ್ದೀರಾ? ನಮ್ಗೆ ರೊಕ್ಕ ಇಲ್ಲಲ್ಲ, ಇದನ್ನ ವಿದೇಶಕ್ಕೆ ಮಾಡಿದ್ರ ನಮ್ಮ ಕೈ ತುಂಬ ರೊಕ್ಕ ಬರ್ತಾವೆ. ಆದ್ರೆ ಇದು ನಮ್ಮ ಭೂಮಿ ತಾಯಿ ಇದು ಇದನ್ನು ನಾವು ಗಣಿಗಾರಿಕೆಗಾಗಿ ಕೊಟ್ರೆ ಇದರಲ್ಲಿರುವ ಗಿಡಗಳು ಸಾವಿರಾರು ಪ್ರಾಣಿ ಪಕ್ಷಿಗಳು ಸತ್ತು ಹೋಗುತ್ತದೆ. ಮತ್ತ ನಮ್ಮ ಭೂಮಿ ತಾಯಿ ಕಷ್ಟ ಕೊಟ್ಟಂತ ಆಗುತ್ತಾ? ಆಯ್ತಮ್ಮ, ಇನ್ನೇನು ಈ ತಪ್ಪು ಮಾಡಲ್ಲ. ಈ ತೋಟದಲ್ಲಿ ರಾಸಾಯನಿಕ ಗೊಬ್ಬರ ಹಾಕುತ್ತಿದ್ದೀರಲ್ಲ? ಈ ಗೊಬ್ಬರನು ಹಾಕಿದರೆ ಬೆಳೆ ಬೇಗ ಬೆಳೆಯುತ್ತದೆ. ಆದರೆ ನಾವು ನಮ್ಮ ಭೂಮಿಯನ್ನ ಫಲವತ್ತತೆಯನ್ನು ಕಡಿಮೆ ಮಾಡಿದಂತಾಗುತ್ತದೆ. ಈ ಗೊಬ್ಬರವನ್ನು ಹಾಕಿದರೆ ಬೆಳೆ ಬೇಗ ಬೆಳೆಯುತ್ತದೆ, ಕೈ ತುಂಬ ಹಣ ಸಿಗುತ್ತದೆ. ಆದರೆ ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತದೆ. ಹಾಗೆ ನಾವು ಅದರಲ್ಲಿ ಬೆಳೆದಿರುವಂತಹ ಆಹಾರದಲ್ಲಿ ವಿಷ ಸೇರಿಕೊಂಡು ನಾವು ಅದನ್ನು ತಿಂದಾಗ ನಮ್ಮ ದೇಹದಲ್ಲಿ ಸಹ ವಿಷ ಸೇರಿಕೊಳ್ಳುತ್ತದೆ. ಆಯ್ತು, ಇನ್ನು ಮುಂದೆ ಈ ತಪ್ಪನ್ನು ಮಾಡುವುದಿಲ್ಲ. ಅಯ್ಯೋ ನಿಲ್ಲಿಸಿ, ಪ್ರಾಣಿಗಳನ್ನು ಏಕೆ ಕೊಲ್ಲುತ್ತಿದ್ದೀರಾ? ಪ್ರಾಣಿಗಳನ್ನು ಕೊಂದರೆ ನಮಗೆ ಆಹಾರ ಸಿಗುತ್ತದೆ, ಅದನ್ನು ವಿದೇಶಕ್ಕೆ ಮಾರಿದರೆ ತುಂಬಾ ಹಣ ಸಿಗುತ್ತದೆ ಅಲ್ಲ. ನಿಮ್ಮ ಸ್ವಾರ್ಥಕ್ಕಾಗಿ ಆ ಪ್ರಾಣಿಗಳನ್ನು ಏಕೆ ಕೊಲ್ಲುತ್ತಿದ್ದೀರಾ? ಕೊಲ್ಲಬಾರದು. ನಾವು ಎಷ್ಟು ನಮ್ಮ ಭೂಮಿಯ ಮೇಲೆ ಬದುಕಲು ನಮಗೆ ಹಕ್ಕಿದೆಯೋ ಅವಕ್ಕೂ ಅಷ್ಟೇ ಬದುಕಲು ಹಕ್ಕಿದೆ. ಇನ್ನು ಮುಂದೆ ಈ ತಪ್ಪು ಮಾಡೋಲ್ಲ. ನೀವು ಇನ್ನು ಮುಂದೆ ಈ ತಪ್ಪನ್ನು ಮಾಡಿದರೆ ಪರಿಸರ ಕಾಪಾಡುವಂತಹ ರಕ್ಷಕರಿಗೆ ಹೇಳಿದಾಗ ನಿಮಗೆ ಅವರು ಕಠಿಣವಾದ ಶಿಕ್ಷೆ ಕೊಡುತ್ತಾರೆ. ಆಯ್ತು ಅಮ್ಮ. ನಾನು ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಅದಕ್ಕೆ ನಾನು ಪಂಚಾಯಿತಿ ಕಟ್ಟೆ ಕೂಡಿಸಿ ಎಲ್ಲ ಜನರಿಗೂ ಅರಿವು ಮೂಡಿಸಂತೆ ಮಾಡಬೇಕು. ನಮಸ್ತೆ ಅಮ್ಮ. ಯಾರಮ್ಮ ನೀನು? ನಮಸ್ತೆ ಅಮ್ಮ, ನಾನು ನಿಂಗಮ್ಮ ಅವರ ಮಗಳು. ಓ, ನೀನು ಅವರ ಮಗಳ? ಬಾ ಅಮ್ಮ, ಒಳಗೆ ಕುತ್ಕೋ. ಹೇಗಿದ್ದೀಯಮ್ಮ? ನಾನು ಆರಾಮದಿನಮ್ಮ, ನೀವು ಹೇಗಿದ್ದೀರಾ? ನಾವು ಆರಾಮದಿನಮ್ಮ. ಗೌಡ್ರಿದ್ದಾರಾ? ಇಲ್ಲಮ್ಮ, ಅವರು ಹೊರಗಡೆ ಹೋಗಿದ್ದಾರೆ. ಹೌದಾ? ಆಮೇಲೆ ಗೌಡ್ರು ಬಂದ್ಮೇಲೆ ಬರ್ತೀನಿ. ಅಯ್ಯೋ, ಅವರೇ ಬಂದ್ರು ನೋಡಮ್ಮ. ನಮಸ್ತೆ ಗೌಡ್ರೆ. ನಮಸ್ತೆ. ಏನಾಗ್ಬೇಕಾಗಿತ್ತು? ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಕೂತ್ಕೋ. ಯಾರಮ್ಮ ನೀನು? ನಾನು ನಿಂಗಮ್ಮ ಅವರ ಮಗಳು. ಏನಾಗ್ಬೇಕಾಗಿತ್ತು? ನಿಮ್ಮ ಜೊತೆ ನಮ್ಮ ಪರಿಸರದ ಬಗ್ಗೆ ಮಾತಾಡ್ಬೇಕಾಗಿತ್ತು. ನಮ್ಮ ಊರಿನ ಪರಿಸರ ಚೆನ್ನಾಗಿದೆ ಅಲ್ಲ? ಇಲ್ಲ, ನಾವು ದಿನ ಬೆಳಗಾದಂತೆ ಕಟ್ಟಿಗೆ ಕಡಿಯುತ್ತಿದ್ದೇವೆ, ಹಾಗೆ ಮನೆಗೂಡಿಸಿ ಮನೆಯ ಕಸವನ್ನು ನೀರಿಗೆ ಹಾಕುತ್ತಿದ್ದೇವೆ. ಇಂತಹ ಎಷ್ಟೋ ಕೆಲಸಗಳನ್ನು ನಾವು ಮಾಡುತ್ತಿದ್ದೇವೆ. ಹಾಗಾದ್ರೆ ನಾವು ಈಗ ಏನ್ ಮಾಡ್ಬೇಕು? ನೀವು ಪಂಚಾಯತಿ ಕಟ್ಟೆ ಕೂಡಿಸಿ ಜನರನ್ನು ಕೂಡಿಸಿ ಹಾಗೆ ನೀವು ಬಂದು ಪಂಚಾಯತಿ ಕಟ್ಟೆ ಸಭೆ ಮಾಡಬೇಕು. ಆಯ್ತು ಅಮ್ಮ. ಅಲ್ಲೋ, ಇಲ್ಲೇ ನಮ್ಮ ಮನೆ ಹತ್ರ ಬರ್ತೀಯಾ? ಆಯ್ತು ಗೌಡ್ರೆ. ನಮಸ್ತೆ ಗೌಡ್ರೆ. ನಮಸ್ತೆ. ನಾಳೆಗೆ ಊರಿಗೆ ಹೋಗಿ 12 ಗಂಟೆಗೆ ಪಂಚಾಯತ್ ಕಟ್ಟಿಗೆ ಬರ್ಬೇಕಂತ ಹೇಳಿ ಬಾ. ಆಯ್ತು ಗೌಡ್ರೆ. ಅಯ್ಯೋ ಕೇಳ್ರಪ್ಪ, ಕೇಳಿ. ಅಯ್ಯೋ ಗೌಡ್ರೆ ಏನ್ ಹೇಳಿದ್ರಲ್ಲ, ನಾನು ಪಾರಿ ಹೋಯ್ತು, ವಾಪಸ್ಸು ಕೇಳಿಕೊಂಡು ಬರುತ್ತೇನೆ. ಹೇಳಿ ಬಂದ್ಯಾ? ಏನು ಹೇಳಿದ್ರಿ ಗೌಡ್ರೆ?
ಊರಿಗೆ ಹೋಗಿ ನಾಳೆ 12 ಗಂಟೆಗೆ ಪಂಚಾಯತ್ ಕಟ್ಟಿಗೆ ಬರ್ಬೇಕಂತ ಹೇಳಿ ಬಾ ಡಂಗೂರು ಆಯ್ತು ಸರ್. ಗೌಡ್ರೆ. ಅಯ್ಯೋ ಕೇಳ್ರಪ್ಪ ಕೇಳಿ, ಗೌಡ್ರು ಹೇಳಿದ್ದಾರೆ ನಾಳೆ ಬೆಳಗ್ಗೆ 12 ಗಂಟೆಗೆ ಪಂಚಾಯತಿ ಕಟ್ಟಿಗೆ ಬರಬೇಕೆಂದು ಹೇಳಿದ್ದಾರೆ. ಗೌಡ್ರೆ ಎಲ್ಲ ಸಿದ್ಧತೆ ಆಯ್ತಾ? ನೀನು ಬರೋದೊಂದೇ ಬಾಕಿ. ಮತ್ತೆ ಸುಮ್ನೆ ಕುತ್ಕ ಅಂತ ಹೇಳ ಅವ್ರಿಗೆ. ಗೌಡ್ರು ಹೇಳಿದಾರೆ ಸುಮ್ಮನೆ ಕುಂತ್ಕೊಳ್ಳಿ. ಚಾ ಬೇಕಾ ಗೌಡ್ರೆ? ಚಾ ತಗೊಂಬ. ಒಂದು ಕೆಲಸ ನಾಟಕ ಮಾಡಕ್ ಬರೋಲ್ಲ ನಿಂಗೆ. ತಪ್ಪಾಯ್ತು ಗೌಡ್ರೆ, ತಪ್ಪಾಯ್ತು. ಮುಂದೆ ಮಾಡಿದ್ರೆ ನಿನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟು. ತಪ್ಪಾಯ್ತು ಗೌಡ್ರೆ, ತಪ್ಪಾಯ್ತು. ಗೌಡ್ರು ಬಾಳ್ ಬೆರಕದಲ್ಲಿ ಅಪ್ಪ. ನಾನು ಪಂಚಾಯತಿಗೆ ಕೂಡಿಸಿದ ಕಾರಣವೇನೆಂದರೆ, ಅಯ್ಯೋ ಸ್ವಲ್ಪ ತಡಿ, ನಾನು ಹೇಳೋದನ್ನು ಕೇಳಿಸಿಕೊಳ್ಳ್ರಿ. ನಾನು ಪಂಚಾಯತಿಗೆ ಕೂಡಿಸಿದ ಕಾರಣವೇನೆಂದರೆ ನಮ್ಮ ಊರಿನ ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ. ಅದನ್ನು ಗೌಡ್ರೆ, ಪರಿಸರ ಬಗ್ಗೆ ನಮ್ಮ ಊರು ಚೆನ್ನಾಗಿದೆ ಅಲ್ಲ, ಅದ ಹೇಗೆ ನಾವು ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ? ಅದನ್ನು ನಿಂಗಮ್ಮನ ಮಗಳು ಅವಳಿನ ಮಾತಿನಲ್ಲಿ ನಿಜವಿದೆ, ಅವಳೇ ಕೇಳಿರಿ. ಎಲ್ಲರಿಗೂ ನಮಸ್ಕಾರ. ಪಂಚಾಯತಿ ಕಟ್ಟೆಗೆ ಎಲ್ಲರಿಗೂ ಸ್ವಾಗತ. ಹಾಗೆ ನಾವು ಎದಕ್ಕೆ ಕೂಡಿಸಿದ್ರಂತ ಈಗ ಎಲ್ಲರಿಗೂ ಗೊತ್ತಾಗಿರ್ಬೋದು. ಈಗ ಫಸ್ಟ್ ನಾವು ಎತ್ಕೊಳ್ಳೋಣ ಹೋಗಿ ಗಿಡಗಳನ್ನ ಕಡಿತಾ ಇದ್ದೀವಿ. ಇದನ್ನ ಮಾಡಬಾರ್ದು, ತಪ್ಪು. ನಮಗೆ ಕಟ್ಟಿಗಿಲ್ಲ ಅಂದ್ರೆ ಒಲೆಯನ್ನು ಹೇಗೆ ಹಚ್ಬೇಕು? ಸಾಲು ಬರದ ತಿಮ್ಮಕ್ಕನನ್ನು ನೋಡಿ ಕಲಿಯಬೇಕು. ಅವಳು ಸಾಲಾಗಿ ಗಿಡಗಳನ್ನು ನೆಟ್ಟಿದ್ದಾರೆ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ. ಆದರೆ ನಾವು ಬೆಳೆಸಬೇಕು, ಅವಳ ಹಾಗೆ ಸಾಲಾಗಿ ಗಿಡಗಳನ್ನು ನೆಡಬೇಕು. ಹಾಗೆ ನಾವು ದಿನ ಬೆಳಗಾದಂತೆ ಕಸಗಳನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಹಾಕ್ತೀವಿ, ಇದು ತಪ್ಪು. ಹಾಗಾದರೆ ನಾವು ಕಸವನ್ನು ಎಲ್ಲಿ ಹಾಕಬೇಕು? ಕಸವನ್ನು ಕಸದ ಗಾಡಿಗೆ ಹಾಕಬೇಕು. ನಮ್ಮ ಊರಿಗೆ ಕಸದ ಗಾಡಿನೇ ಬರುವುದಿಲ್ಲಲ್ಲ. ನಾನು ಗೌಡ್ರಿಗೆ ಹೇಳಿ ನಮ್ಮೂರಿಗೆ ಕಸದ ಗಾಡಿ ಬರುವಂತೆ ನಾನು ಮಾಡಿಸುತ್ತೇನೆ. ಹಾಗೆ ಕಸದ ಗಾಡಿ ಬಂತಂತ ಹೇಳಿ ಒಣ ಕಸ, ಹಸಿ ಕಸ, ವಿಷಕಾರಿ ಕಸ ಅಂತ ಹೇಳಿ ಕೂಡಿಸಿ ಹಾಕ್ಬೇಡ್ರಿ. ಬೇರೆ ಬೇರೆ ಮಾಡಕ್ಕೆ ಒಣ ಕಸ, ಹಸಿ ಕಸ, ವಿಷಕಾರಿ ಕಸ ಅಂತ ಬೇರೆ ಬೇರೆ ಮಾಡಿ ಹಾಕಬೇಕು. ಹಾಗೆ ನಾವು ಪ್ಲಾಸ್ಟಿಕ್ ಅನ್ನು ಬಳಸ್ತೀವಿ. ಪ್ಲಾಸ್ಟಿಕ್ ಬಳಸಿ ನೆಲದಾಗ ಒಗೆದು ಬಿಡ್ತೀವಿ. ಅದು ನಮ್ಮ ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡುತ್ತಾ. ಪ್ಲಾಸ್ಟಿಕ್ ಬಳಸಲಿಕ್ಕಂದ್ರೆ ನಮ್ಮ ಜೀವನವೇ ನಡೆದಿಲ್ಲ. ಅದನ್ನು ನೀವು ಮಾಡ್ಕೊಂಡಿದ್ದೀರಿ. ನಮ್ಮ ಪೂರ್ವಜರು ಮೊದಲು ಪ್ಲಾಸ್ಟಿಕ್ ಅನ್ನೇ ಬಳಸುತ್ತಿದ್ದಿಲ್ಲ. ಈಗ ನಾವು ಅದನ್ನು ನಮ್ಮ ಜೀವನದ ಒಂದು ಅಂಗವಾಗಿ ಮಾಡ್ಕೊಂಡಿದ್ದೀವಿ. ನಾವು ಪ್ಲಾಸ್ಟಿಕ್ ಅನ್ನು ಬಳಸದೆ ಬಟ್ಟೆ ಚೀಲಗಳನ್ನು ಬಳಸಬೇಕು. ಇದರಿಂದ ನಮ್ಮ ಭೂಮಿಯ ಫಲವತ್ತತೆಯು ಕೂಡ ಉಳಿಯುತ್ತೆ. ಆಯ್ತು ಅಮ್ಮ. ಹಾಗೆ ನಾವು ಬೆಟ್ಟ ಗುಡ್ಡಗಳನ್ನು ಗಣಿಗಾರಿಕೆಗಾಗಿ ಕೊಡ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ ಭೂಮಿ ತಾಯಿಗೆ ಕಷ್ಟ ಆಗ್ತಿದೆ. ಬೆಟ್ಟ ಗುಡ್ಡಗಳನ್ನು ಮಾರಿದರೆ ನಮಗೆ ತುಂಬಾ ಹಣ ಸಿಗುತ್ತದೆ ಅಲ್ಲ? ನಮ್ಮ ಜೀವನದಲ್ಲಿ ಹಣ ಒಂದೇ ಮುಖ್ಯ ಅಲ್ಲ, ಪರಿಸರವೂ ಮುಖ್ಯವಾಗಿದೆ. ಅದರಲ್ಲಿರುವ ಎಷ್ಟೋ ಗಿಡಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳನ್ನು ನಾವು ಕೊಲ್ತಾ ಇದ್ದೀವಿ. ಅದರಿಂದಾಗಿ ನಮಗೂ ಹಾನಿ ಆಗುತ್ತಾ. ನಾವು ಅದನ್ನು ಮಾಡಬಾರ್ದು. ಆಯ್ತು ಅಮ್ಮ. ಹಾಗೆ ನಾವು ಹೊಲಕ್ಕೆ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ. ಇದರಿಂದ ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ನಾವು ಹೊಲಕ್ಕೆ ರಸಗೊಬ್ಬರ ಹಾಕಿದ್ರ ನಮ್ಮ ಬೆಳೆ ಚೆನ್ನಾಗಿ ಬರ್ತಾವ, ನಮ್ಮ ಕೈ ತುಂಬ ರೊಕ್ಕ ಬರ್ತಾವಲ್ಲ. ಆದ್ರೆ ಅದು ನಮ್ಮ ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಮುಂದಿನ ಪೀಳಿಗೆಗೂ ಅದು ಫಲವತ್ತತೆ ಉಳಿಯುವುದಿಲ್ಲ. ಅದಕ್ಕಾಗಿ ನಾವು ಅದನ್ನು ಮಾಡಬಾರ್ದು. ಹಾಗೆ ಅದರಲ್ಲಿ ಬೆಳೆದಿರುವಂತಹ ಗಿಡಗಳಲ್ಲಿ ವಿಷ ಸೇರಿಕೊಂಡು ಅದನ್ನು ನಾವು ತಿಂದಾಗ ನಮ್ಮ ದೇಹಕ್ಕೆ ಅದು ವಿಷ ಕೊಡುತ್ತೆ. ಅದನ್ನು ನಾವು ಮಾಡಬಾರ್ದು. ಅದನ್ನು ಬದಲಾಗಿ ಸಾವಯವ ಗೊಬ್ಬರವನ್ನು ಬಳಸಬೇಕು. ಹಾಗೆ ನಾವು ಪ್ರಾಣಿಗಳನ್ನು ಕೊಲ್ತಾ ಇದ್ದೀವಿ. ಇದರಿಂದಾಗಿ ಪ್ರಾಣಿಗಳು ಎಷ್ಟೊಂದು ಸಾಯ್ತಾ ಇದ್ದಾವೆ. ಪ್ರಾಣಿಗಳನ್ನು ಕೊಂದರೆ ನಮಗೆ
ಪ್ರಾಣಿಗಳನ್ನು ಕೊಂದರೆ ಆಹಾರ ಸಿಗುತ್ತದೆ ಅಲ್ಲ, ಅದನ್ನು ಚರ್ಮವನ್ನು ಮಾರಿದರೆ ನಮಗೆ ತುಂಬಾ ಹಣ ಸಿಗುತ್ತದೆ ಅಲ್ಲ. ಆದರೆ ನಮ್ಮ ಜೀವನದಲ್ಲಿ ಪ್ರಾಣಿಯು ಸಹ ಒಂದು ಭಾಗವಾಗಿದೆ. ಅದಕ್ಕೆ ನಾವು ಅವುಗಳನ್ನು ಕೊಲ್ಲಬಾರದು. ಅದಕ್ಕೂ ನಮ್ಮಷ್ಟೇ ಬದುಕಲು ಹಕ್ಕಿದೆ. ಅದನ್ನು ನಾವು ಮಾಡಬಾರದು. ನಾವು ಎಲ್ಲರೂ ಸೇರಿ ಒಂದು ಪ್ರಮಾಣ ವಚನವನ್ನು ಮಾಡೋಣ. ನಾವು ಎಲ್ಲರೂ ಸೇರಿ ಪರಿಸರವನ್ನು ಉಳಿಸುತ್ತೇವೆ. ನಾವು ಗಿಡ ಮರಗಳನ್ನು ಕಡಿಯುವುದಿಲ್ಲ. ನೀರಿಗೆ ಕಸವನ್ನು ಹಾಕುವುದಿಲ್ಲ. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ. ಪರಿಸರಕ್ಕೆ ಹಾನಿಯಾಗುವಂತಹ ಯಾವುದೇ ಕೆಲಸವನ್ನು ನಾವು ಇನ್ನು ಮುಂದೆ ಮಾಡುವುದಿಲ್ಲ. ನಾವು ಇದನ್ನು ನಿಮ್ಮೆಲ್ಲರಿಗೂ ಅರಿವು ಮೂಡಿಸಬೇಕೆಂದು ಈ ನಾಟಕವನ್ನು ನಿಮಗೋಸ್ಕರವಾಗಿ ಮಾಡಿದ್ದೇವೆ. ಆದ್ದರಿಂದ ನೀವು ಇದನ್ನು ಅರಿತುಕೊಂಡು ನಮ್ಮ ಪರಿಸರವನ್ನು ಉಳಿಸಬೇಕು. ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಇದನ್ನು ಕೊಡಬೇಕು. ಹಾಗೆ ನಾವು ನೀರನ್ನು, ಗಿಡಗಳನ್ನು, ಭೂಮಿಯ ಮಣ್ಣನ್ನು ಉಳಿಸಬೇಕು. ನಾವು ಎಲ್ಲರೂ ಸೇರಿ ಉಳಿಸೋಣ. ಇದನ್ನು ನಾವು ಮಾಡೋಣ. ಹಸಿರೇ ಉಸಿರು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಧನ್ಯವಾದಗಳು.